ಯಾವ ಕಡೆ ಟ್ರಿಪ್ಪು? ಕನ್ಯಾಕುಮಾರಿ ಕನ್ಯಾಕುಮಾರಿ ಮೈಸೂರು ಟು ಕನ್ಯಾಕುಮಾರಿ, ಮತ್ತೆ ಅಲ್ಲಿಂದ ತ್ರಿವೇಂದ್ರ ಹೋಗ್ಬೇಕು ಕನ್ಯಾಕುಮಾರಿಗೆ. ಮತ್ತೆ ಬರ್ಬೇಕಲ್ಲ ರಿಟರ್ನ್. ಅದೇ ರೋಡಾ? ಅದೇ ರೋಡ್. ಬೇರೆ ರೋಡ್ ಬರೋದು ಬೇಡವಾ? ಬೇರೆ ರೋಡ್ ಬರೋದು ಬೇಡ. ಸರಿ, ಈಗ ಕನ್ಯಾಕುಮಾರಿ, ಮೈಸೂರಿಂದ ಡೈರೆಕ್ಟು ಕನ್ಯಾಕುಮಾರಿ. ನಾನು ಮೊದಲೊಂದು ಸಲ ಹೋಗಿದ್ದೀನಿ, ಆದರೆ ಇವ್ರು 3 ಜನ ಹೋಗಿಲ್ಲ. ಈ 3 ಜನಕ್ಕೆ ನಾನೇ ಈಗ ಗೈಡು, ಡ್ರೈವರ್ ಎಲ್ಲ. ಡ್ರೈವರು ನಾನೇ, ಇನ್ನು ಕ್ಲೀನರು. ಗಾಡಿ ನೋಡಿ ಗಾಜ್ ಗೀಜ್ ಕ್ಲೀನ್ ಮಾಡ್ಕೊಡೋಕ್ಕೆ ಇರೋದು ಇವನು. ನಗರ ಹತ್ರ ಒಂದು ಬ್ರೇಕ್. ಈಗ ಕಬ್ಬಿನ ಹಾಲು ಕುಡಿಯೋಣ ಅಂತ. ಅಣ್ಣ 4 ಗ್ಲಾಸು. ದೊಡ್ಡ ಗ್ಲಾಸ್ ಕೊಡೋಣ. ಐಸ್ ಬೇಡ ಅಣ್ಣ. ಐಸ್ ಇದೆಯಾ? ಎಲ್ಲರಿಗೂ ಐಸ್ ಬೇಡ. ಜ್ಯೂಸ್ ತುಂಬ ಚೆನ್ನಾಗಿದೆ, ನಾಟಿ ಕಬ್ಬು ಅಂತ. ಅದಕ್ಕೆ ಪುಂಜೂರಲ್ಲಿ ನಿಲ್ಲಿಸಿದ್ದೀವಿ ತರಕಾರಿ ತೊಗೊಳಕ್ಕೆ. ಮುಂದೆ ಹೋದರೆ ಸತ್ತಿ ಘಾಟ್ ಬರುತ್ತೆ. ಎಲ್ಲ ಕಾಡಲ್ವಾ, ಏನೂ ಸಿಗೋಲ್ಲ ಅಲ್ಲಿ. ಯಾಕಂದರೆ ನಾವು ಸತ್ತಿ ಘಾಟ್ ಹಿಡಿದ ತಕ್ಷಣ ಅಡುಗೆ ಮಾಡಬೇಕಂತ ಪ್ಲ್ಯಾನ್ ನಮ್ಮದು. ಇದಕ್ಕೆ ಪುಂಜೂರಲ್ಲಿ ತರಕಾರಿ ನಿಲ್ಲಿಸಿದ್ದೀವಿ. ಆದರೆ ನಾವು ಅಂದ್ಕೊಂಡಿಷ್ಟು ನಮ್ಗೆ ಏನೇನು ಬೇಕೋ ಆ ತರಕಾರಿ ಸಿಗ್ತಾಯಿಲ್ಲ. ಏನೇನು ಸಿಗ್ತಿದೆ ಸ್ವಲ್ಪ ಅದೇ ತೊಗೋತಾ ಇದ್ದೀವಿ. ಅದರಲ್ಲೇ ಮ್ಯಾನೇಜ್ ಮಾಡಿ ಅಡುಗೆ ಮಾಡಬೇಕು. ಕೋಳಿ ತೊಗೋತಾ ಇದ್ದೀವಿ, ಚಿಕನ್ ಕರಿ ಮಾಡಬೇಕಂತ. ಪುಂಜೂರಲ್ಲೇ ಅರ್ಧ kg. ಅಣ್ಣ ನಾಚ್ಕೋತವ್ರೆ, ಯಾಕೆ 4 ಜನ ಇರೋದಲ್ವ ನಾವು. ಅರ್ಧ kg ಸಾಕು ನಮಗೆ, ಅದಕ್ಕೋಸ್ಕರ. ಹೆಂಗಣ್ಣ kg? 280. 280. ಇಲ್ಲಿ ಮೈಸೂರಲ್ಲೂ ಅಷ್ಟೇ. ಇಲ್ಲಿ ದಿನಸಿ ಅಂಗಡಿ ಎಲ್ಲಿದೆ? ಇಲ್ಲಿ ದಿನಸಿ ಅಂಗಡಿ ಅದೇ ಏನಾದರೂ ರಾ ಐಟಮ್ ತೊಗೊಳಕ್ಕೆ, ಸೌದೆ ತೊಗೊಳಕ್ಕೆ ಒಂದೇ ಇದೆಯಾ? ನಾಚ್ಕೋತವ್ರೆ ಪಾಪ ಅವರು. ನಾಚ್ಕೋಬೇಡಿ ಗುರುಗಳೇ. ಸರಿ ಅಣ್ಣ, ಬರ್ತೀವಿ. ಥ್ಯಾಂಕ್ ಯು, ಬರ್ತೀವಿ. ದಿನಸಿ ಪದಾರ್ಥ ಎಲ್ಲ ಇಲ್ಲೇ ತೊಗೊಂಡಿರೋದು. ಅರಿಶಿನ, ಚಿಲ್ಲಿ ಪೌಡ್ರು ಎಲ್ಲ ಇಲ್ಲೇ. ಗರಂ ಮಸಾಲ 269. ಮುಂದೆ ಏನೂ ಸಿಗಲ್ವಲ್ಲ, ಅದಕ್ಕಿಲ್ಲ. ಉಪ್ಪು ಗಿಪ್ಪು ಎಲ್ಲ ನಮ್ಗೇನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ. ನಡೆಯುತ್ತೆ ಅರ್ಜೆಂಟ್ಗೆ. ಎಲ್ಲ ಸಿಕ್ಕಿದೆ. ಎಲ್ಲ ತೊಗೊಂಡಿದ್ದೀನಿ. ಈಗಿಲ್ಲ, ಘಾಟ್ ಇಳಿದು ಅಡುಗೆ ಮಾಡ್ಬೇಕಷ್ಟೇ. ಮೊದಲು ಡೀಸೆಲ್ ಹಾಕಿಸ್ಬೇಕು ಗಾಡಿಗೆ. ನಾವು ಮುಂದೆ ಸಿಗುತ್ತೆ ಅಂತ ಬಂದ್ಬಿಟ್ವಿ. ಆದರೆ ಇಲ್ಲಿ ಬಂದು ಕೇಳಿದ್ರೆ ಹಿಂದೆನೇ ಹೊಂಟೈತೆ ಬಂತು. ಈಗ ಮುಂದೆ ಬಳ್ಳಾರಿ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಸತ್ತಿ ಹತ್ರ ಅಲ್ಲಿ ಡೀಸೆಲ್ ಹಾಕಿಸ್ಬೇಕು. ನನ್ನ ಪ್ರಕಾರ ಅಲ್ಲಿ ಒಂದು 3-4 ರೂಪಾಯಿ ಜಾಸ್ತಿ ಇರ್ಬೋದು. ಕರ್ನಾಟಕ ಕಂಪೇರ್ ಮಾಡಿದ್ರೆ 3-4 ರೂಪಾಯಿ ಜಾಸ್ತಿ ಇರುತ್ತೆ. ಇದೇನು ಕೆಟ್ಟೋಗಿರೋದ? ಬಾಯ್ಲ್ ಹಾಕ್ಬಿಟ್ಟಿರೋದು ಗಾಡಿ ಈ ಥರ. ಬಾಯ್ಲ್ ಅಂದರೆ ಈಗ ಕರೆಂಟಾಗಿ ಬರ್ತಾ ಇರ್ತಾರಲ್ಲ, ಕಂಟಿನ್ಯೂಸ್ ಆಗಿ ಘಾಟ್ ಹಚ್ಚುವಾಗ ಕಂಟಿನ್ಯೂ ಆಗಿ ನಿಲ್ಲಿಸ್ಬೇಕು. ನಿಲ್ಲಿಸಲಿಲ್ಲ ಅಂದರೆ ಗಾಡಿ ಬಾಯ್ಲ್ ಆಗಿಬಿಡುತ್ತೆ. ಗಾಡಿ ಬಾಯ್ಲ್ ಆದರೆ ಈ ಥರ ಅದು ತುಂಬ ಪ್ರಾಬ್ಲಮ್. ಅದು ಇಂಜಿನ್ಗೆ ಏಟದು ನೋಡಿ. ನಮ್ಮ ಕರ್ನಾಟಕ ಗಾಡಿಗಳಿದು ಬಾಳೆಹಣ್ಣು ಹೋಗ್ತಾ ಇರೋದು. ಬಾಳೆಹಣ್ಣು ಎಲ್ಲ ಪ್ರತಿಯೊಂದು ಹೋಗುತ್ತೆ ತಮಿಳ್ನಾಡಿಗೆ ನಮ್ಮ ಕಡೆಯಿಂದ. ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಹೋಗುತ್ತೆ. ಇದೇ ಮೇನ್ ರೂಟು. ಮೊದಲು 24 ಗಂಟೆ ಟೈಮ್ ಇತ್ತು ಇದು ಓಪನ್ ಬಾರ್ಡರ್. ಇದು 24 ಗಂಟೆ ಟೈಮು, ಯಾವಾಗಲಾದ್ರೂ ಬರ್ಬೋದು, ಯಾವಾಗಲಾದ್ರೂ ಹೋಗ್ಬೋದು. ಈಗ 9 ಗಂಟೆಗೆ ಕ್ಲೋಸು. ಏನದು ಮಾಡಿ ನನ್ನ ಪ್ರಕಾರ ಒಂದು 3 ವರ್ಷ ಆಗಿರ್ಬೋದು, 3-4 ವರ್ಷ ಆಗಿರ್ಬೋದು ಅದು ಮಾಡಿ. ಈಗ ನಾವು ರಾತ್ರಿ ಇಡೀ ಡ್ರೈವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ರಾತ್ರಿ ಎಲ್ಲ ಅಂದರೆ ಆದಷ್ಟು ಬೇಗ ಅಲ್ಲಿ ಕನ್ಯಾಕುಮಾರಿ ರೀಚ್ ಆಗೋಣ ಅಂತ. ಅಲ್ಲಿ ರೀಚ್ ಆಗಿ ಎಲ್ಲೋಗಿ ರೆಸ್ಟ್ ತೊಗೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಈಗ ರಾತ್ರಿ ಟೈಮ್ ಅಂದರೆ ರೋಡೆಲ್ಲ ಖಾಲಿ ಇರುತ್ತಲ್ಲ, ಹೈವೇ ಎಲ್ಲ ಸ್ವಲ್ಪ ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬೋದು, ಬೇಗನೂ ರೀಚ್ ಆಗ್ಬೋದು. ಅದಕ್ಕೋಸ್ಕರ ಯಾಕಂದರೆ ನಾವು ಕೇರಳ ಮೇಲಿಂದ ಹೋಗೋದು, ಕೊಚ್ಚಿ, ಆಲಪ್ಪಿ, ಕೊಲ್ಲಮ್ಮು, ಈ ಥರ ತ್ರಿವೇಂದ್ರಂ ಮೇಲಿಂದ ಹೋಗೋದು. ಅಲ್ಲಿ ರೋಡ್ಗಳು ಚಿಕ್ಕದು. ಈಗೇನೋ ಹೊಸ ಹೈವೇ ಮಾಡಿದಾರಂತೆ, ಅದಾಗಿದೆಯೋ ಇಲ್ಲೋ ಇನ್ನೂ ಗೊತ್ತಿಲ್ಲ, ನೋಡಬೇಕು. ನಾವು ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ಎಲ್ಲ ಚಿಕ್ಕ ರೋಡ್ಗಳು, ಭಾಳ ತೊಂದರೆ ಆಯಿತು ಗಾಡಿ ಓಡಿಸೋಕ್ಕೆ. ಆದರೆ ನಾನು ಬೈಕಲ್ಲಿ ಹೋಗಿದ್ದೆ ಲಾಸ್ಟ್ ಟೈಮು, ಕಾರಲ್ಲಿ ಹೋಗಿರಲಿಲ್ಲ, ಬೈಕಲ್ಲಿ ಹೋಗಿದ್ದೆ. ಈಗ ಹೊಸ ಹೈವೇ ಮಾಡಿದಾರಂತೆ. ಕಾಸರಗೋಡಿಂದ ಸತ್ತಿ ಘಾಟ್ ಮುಗೀತು. ಇದೇ ಬಳ್ಳಾರಿ ಅಮ್ಮನ ದೇವಸ್ಥಾನ. ಇದು ಬಂದರೆ ಘಾಟ್ ಇಳಿದಾಯ್ತು ಅಂತ. ಈಗ ಮೊದಲು ಮುಂದ್ಗಡೆ ಎಲ್ಲಾದರೂ ಡೀಸೆಲ್ ಹಾಕಿಸ್ಕೊಂಡು, ಡೀಸೆಲ್ ಇಲ್ಲ ಗಾಡೀಲಿ, ಡೀಸೆಲ್ ಹಾಕಿಸ್ಕೊಂಡು ಆಮೇಲೆ ಹೋಗ್ತಾ ಎಲ್ಲಾದರೂ ಒಂದು ಒಳ್ಳೆ ಜಾಗ ನೋಡಿ ಜಾತ್ರೆಗೆಲ್ಲ ರೆಡಿಯಾಗಿರೋದು. 30ನೇ ತಾರೀಕು ಜಾತ್ರೆ ಇದೆಯಲ್ಲ, ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಈಗ ಮುಂದೆ ಎಲ್ಲಾದರೂ ನೋಡಿ ಡೀಸೆಲ್ ಹಾಕಿಸ್ಕೊಂಡು ಒಂದು ಒಳ್ಳೆ ಜಾಗ ನಿಲ್ಲಿಸಿ ಅಡುಗೆ ಮಾಡಬೇಕು. ಪೆಟ್ರೋಲ್ ಬಂಕ್ ಸಿಕ್ತು ಘಾಟ್ ಹಿಡಿದ ತಕ್ಷಣ ಮೊದಲು ಡೀಸೆಲ್ ಹಾಕಿಸ್ಕೊಳ್ಳೋಣ. ಮೊದಲು ಗಾಡಿಗೆ ಫುಲ್ ಮಾಡಿಕೊಂಡು
ಆಮೇಲೆ ನಾವು ಅಡುಗೆ ಮಾಡಿಕೊಂಡು ನಮ್ಮ ಬಾಡಿಗೆ ಫುಲ್ ಮಾಡ್ಕೋಬೇಕಷ್ಟೆ. 93 ರೂಪಾಯಿ 32 ಪೈಸೆ. 93 ರೂಪಾಯಿ 32 ಪೈಸೆ ಇಲ್ಲಿ. ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು 90 ಅನಿಸುತ್ತೆ. 90 ಇಲ್ಲಾಂದರೆ 91 ಇದೆ. 2ರಿಂದ 3 ರೂಪಾಯಿ ಜಾಸ್ತಿ ಇಲ್ಲಿ. ಎಲ್ಲ ಹಾಕಿಸಿದ್ರೆ ಒಂದು 2ರಿಂದ 3 ರೂಪಾಯಿ ಉಳಿತಿತ್ತು. ಏನಿಲ್ಲ, ಎಲ್ಲ ಹಾಕಿಸ್ರೇನು ಮೇನ್ ಗಾಡಿಗೆ ಡೀಸೆಲ್ ಬೇಕು, ಹಾಕಿಸ್ಬೇಕು. ಇದೇ ಜಾಗ ಅಡುಗೆ ಮಾಡೋಕ್ಕೆ. ಪೆಟ್ರೋಲ್ ಬಂಕು ಮುಂದ್ಗಡೆ, ಪೆಟ್ರೋಲ್ ಬಂಕ್ ಆಪೋಸಿಟ್ ನಿಲ್ಲಿಸಿರೋದು, ಸೇಫ್ಟಿ ಇರಲಿ ಅಂತ. ಅದು ಎಲ್ಲ ಇದೆ. ಈಗ ಅಡುಗೆ ಮಾಡ್ಬೇಕಷ್ಟೆ. ಚೆನ್ನಾಗಿದೆ ನೋಡಿ ಜಾಗ. ಈಗ ಕೂತ್ಕೊಂಡಿಲ್ಲ, ಅಡುಗೆ ಮಾಡೋಕ್ಕೂ ಚೆನ್ನಾಗಿದೆ. ಇಲ್ಲಿ ಟೆನ್ಷನ್ ಏನಿಲ್ಲ. ಬೇಗ ಬೇಗ ಅಡುಗೆ ಮಾಡಿಕೊಂಡು ಇದೇನಿದೆ ಕಿಚಡಿ ಮತ್ತು ಚಿಕನ್ದು ಕುರ್ಮಾ ಮಾಡ್ತಿರೋದು. ಹಾಲು ಬರುತ್ತಲ್ಲ, ನಾವು ಹಾಲು ಅಂತ ಹೇಳ್ತೀವಿ. ನಮ್ಮ ಮೇನ್ ಶೆಫು, ನಮ್ಮ ತಾಜ್ ಚಿಕನ್ ಮೇನ್ ಶೆಫ್ ಇವನು. ಚೆನ್ನಾಗೆ ಕುಯ್ತವ್ರೆ. ಆ ಕುಯ್ಯೋದ್ರಲ್ಲೂ ಎಕ್ಸ್ಪರ್ಟು, ಈ ಕುಯ್ಯೋದ್ರಲ್ಲೂ ಎಕ್ಸ್ಪರ್ಟು. ಈ ಥರ ಟ್ರಿಪ್ಪಿಗೆ ಬಂದರೆ ಈ ಥರ ನಾವೇ ಅಡುಗೆ ಮಾಡ್ಕೊಂಡು ತಿಂದರೆ, ಆದರೆ ಪ್ರತಿದಿನ ಅಂದರೆ 3 ಟೈಮು ಮಾಡೋಕ್ಕಾಗಲ್ಲ. 1 ಟೈಮ್ ಮಾಡ್ಬೋದು ಅಷ್ಟೇ, ಇಲ್ಲ ಅಂದರೆ 2 ಟೈಮ್ ಮಾಡ್ಬೋದು. ಯಾಕಂದರೆ ತಿರುಗಾಡೋಕ್ಕಾಗೋದಿಲ್ವಲ್ಲ. ದಿನಕ್ಕೆ 1 ಟೈಮ್ ಆದರೂ ಸಾಕು, ತೃಪ್ತಿಯಾಗಿ ಊಟ ಮಾಡ್ಬೋದು. ಮತ್ತು ಒಂದು ಮಜಾ ಸಿಗುತ್ತೆ. ಇದೆಲ್ಲ ಒಂದು ಜ್ಞಾಪಕ. ಈಗ ಇದು ವೀಡಿಯೋಸ್ ನಾವೇ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ. ಈ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ಗಳ ಜೊತೆ. ಸಾಕು ಸಾಕು, ಒಂದೇ ಸಾಕು. ರೆಡಿ ಆಗಿದೆ ನೋಡಿ. ಕ್ಯಾಮ್ರಾಮನ್ ಮುಂದೆ ತೋರಿಸಪ್ಪ. ರೆಡಿ ಆಗಿರೋದು. ಈಗ ಕಿಚಡಿ ಪುಷ್ಕಾನು ಅಂತೀವಿ ನಾವು, ಕಿಚಡಿನೂ ಅಂತೀವಿ. ಬಟ್ಟೆ ಮರೆತು ಬಂದುಬಿಟ್ವಿ. ಬಟ್ಟೆ ಇಲ್ಲ, ಈಗ ಅರ್ಜೆಂಟ್ಗೆ ಸಿಕ್ತು ಕವರು. ಈ ಕವರೇ ಯೂಸ್ ಮಾಡ್ತಿರೋದು ಇದಕ್ಕೆ. ಅದೇ ಸ್ವಲ್ಪ ಲೇಟ್ ಆಗಿದ್ದು ಚಿಕನ್ ಮಸಾಲ. ಇದೇನಿಲ್ಲ, ಕಿಚಡಿ ಒಂದು 20 ನಿಮಿಷದಲ್ಲಿ ಆಗ್ಬಿಡುತ್ತೆ. ಈಗ ಸದ್ಯಕ್ಕೆ ನಮ್ಮ ಅನ್ನದಾತ ಇವನೇ ಅಕ್ಕಿ ತೊಳೆದು ನಿಂತಿರೋ ಪೋಸ್ ಕೊಡ್ತಿರೋದು ನೋಡಿ, ಮಿಸ್ಟರ್ ಮೈಸೂರು ಥರ. ಶುಷ್ಕ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ದಮ್ಮಾಗಬೇಕಷ್ಟೇ. ಇನ್ನು ಸ್ವಲ್ಪ ದಮ್ಮಾದರೆ ಒಳಗ್ಬಿಡುತ್ತೆ. ಸ್ವಲ್ಪ ನೀರು ಕಂಡಿದೆ, ಸ್ವಲ್ಪ ದಮ್ಮಾಗಬೇಕು. ಆದರೆ ನಮಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ದಮ್ ಕಾಯಲ್ಲ, ಆರಾಮಾಗಿ ತಿನ್ಬೋದು. ತಿನ್ಕೊಂಡು ಹೋಗ್ತಾ ಇರೋದು. ಈಗ ದಮ್ ಆದರೆ ಅಲ್ಲಿ ಕನ್ಯಾಕುಮಾರಿ ಹೋಗೋದಂದ್ರೆ ನಾವು ದಮ್ ಆಗಿಬಿಡ್ತೀವಿ ಅಷ್ಟೇ. ಬ್ಯಾಟಿಂಗ್ ಶುರು ಮಾಡೋಣ. ಸಾಕಾ? ಬಾರೋ ನಡಿಯಾ. ಅಲ್ಲಿದೆ ನೋಡಿ ಚಿಕನ್. ಬಾಗುರು ಊಟನ ಚಟ್ನಿ ಬಿಟ್ಟು ತಿನ್ಬೇಕು. ಹ್ಞೂ ಗೊತ್ತಾಯ್ತು, ಬಾ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ತಂಜೀಮ್. ಸ್ಮೆಲ್ಲು ಸುವಾಸನೆ ಅಲ್ವಾ? ಸುವಾಸನೆ. ಸಾಕು ಹಿಮಾಯನ್ ಒಂದೇನ ಬಾಕಿ? ಬಾಕಿ ಹಿಮಾಯನ್ ಗ್ರೇವಿ ಸಾಕಾಯ್ತಲ್ವ? 1.5 ಗ್ಲಾಸ್ ಹಾಕಿದ್ವಿ. ಬರಬರ್ವಾ? ಇನ್ನೂ ಮಿಕ್ಕಿದೆಯಲ್ಲ, ಇನ್ನೂ ಮಿಕ್ಕಿದೆ. ಬೇಕಾದ್ರೆ ಇನ್ನೂ ಹಾಕೋಬೋದು. ಅರ್ಜೆಂಟಿಗೆ ಸಾಕು. ಮುಸ್ಲಾ ಇಲ್ವಾ ಈಗ ಮುಚ್ಚಕ್ಕೆ? ಚಿಕನ್ ಹಾಕ್ಕೊಡಿ ತಂಜೀಮ್. ಹಿಂಗೆ ನಾನು ಹಿಂಗೆ ತಿನ್ಕೊತೀನಿ. ಹಾಕೊಳ್ಳೆ ಚಿಕನ್ನು. ಸಾಕು, ನಾನು ಗ್ರೇವಿ ಹಾಕಿ ಸಾಕು. ಮುಂದೆ 2 ಪೀಸ್ ಹಾಕಿ ಸಾಕು ತಂಜೀಮ್. ನೀನು ಜಾಸ್ತಿ ತಿಂತ ಸಾಕು ತಂಜೀಮ್, ಗ್ರೇವಿ ಹಾಕಿ ಸಾಕು. ಹಾಂ ಹಾಂ. ಲೇಟ್ ಆದರೂ ಲೇಟೆಸ್ಟಾಗಿ ಕುಕ್ ಆಗಿದೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಸುಮ್ಮನೆ ಹೇಳ್ಬೇಡ, ನಿಜ ಹೇಳು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಗ್ರೇವಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಗ್ರೇವಿ ಇದೇ ಗ್ರೇವಿ ತಗೊಂಡು ಎಲ್ಲಿದೆ ಗ್ರೇವಿ? ಇಲ್ಲಿ ಬಂದೋಯ್ತು. ಅವ್ರ ಮನೆಗೆ ಹೋಗೋದು. ಈಗ ಊಟ ಮಾಡಿಕೊಂಡು ಹೋಗೋದು. ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಿದ್ದೀವಿ ಕನ್ಯಾಕುಮಾರಿ. ಈಗ 6:20ಕ್ಕೇನೋ ಸನ್ರೈಸ್ ಇದೆ. ನೋಡ್ತೀವಿ, ಸನ್ರೈಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗೋ ತನಕ ಸನ್ರೈಸ್ ಸಿಕ್ಬಿಟ್ರೆ ಸನ್ರೈಸ್ ನೋಡ್ತೀವಿ. ಸೂರ್ಯ ಉದಯಿಸೋ ಜಾಗ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಇದು ನೋಡ್ಬೇಕಂತ. ಪರ್ಫೆಕ್ಟ್ ಟೈಮ್ಗೆ ಬಂದಿದ್ದೀವಿ ನಾವು. 5:30 6 ಗಂಟೆ ಅಂದ್ಕೊಂಡಿದ್ವಿ. ಅದೇ ಟೈಮು 6 ಗಂಟೆ 10 ನಿಮಿಷ. ಈಗ 6:30ಗೆ ಸನ್ರೈಸ್ ಆಗೋದಂತೆ. ಯಾಕಂದರೆ ಕನ್ಯಾಕುಮಾರಿ ಬಂದಮೇಲೆ ಮೇನ್ ಸನ್ರೈಸ್ ಪಾಯಿಂಟ್ ನೋಡಲೇಬೇಕು.
ಈಗ ಸನ್ರೈಸ್ ಪಾಯಿಂಟ್ ನೋಡಿಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಜಾಸ್ತಿ ಏನಿಲ್ಲ, ಒಂದು 3-4 ಅವರ್ ಸಾಕು. 3-4 ಅವರು ರೆಸ್ಟ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಮತ್ತೆ ಬೇರೆ ಜಾಗ ವಿವೇಕಾನಂದ ಮೆಮೋರಿಯಲ್ ಇದೆಯಲ್ಲ ಆ ಜಾಗ ಎಲ್ಲ ಇದೆ, ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್. ನಾವು ಅಂದ್ಕೊಂಡಿದ್ದ ಪ್ರಕಾರ ಸನ್ರೈಸ್ಗೆ ರೀಚ್ ಆದ್ವಿ. ಯಾಕಂದರೆ ನಾವು ಮೈಸೂರಿಂದ ಹೊರಡುವಾಗಲೇ ಪ್ಲ್ಯಾನ್ ಮಾಡಿದ್ವಿ ಎಷ್ಟು ಗಂಟೆಗೆ ನಾವು ಹೋಗ್ಬೇಕಂತ. ಮ್ಯಾಪಲ್ಲೆಲ್ಲ ಕ್ಲೀನಾಗಿ ಚೆಕ್ ಮಾಡಿ, ಯಾಕಂದರೆ ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂದರೆ ಬರೋಕ್ಕಾಗಲ್ಲ. ನಾವು ಹೊರಡುವಾಗಲೇ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಷ್ಟು ಅವರ್ ಜರ್ನಿ ಇದೆ, ಎಷ್ಟು ಟೈಮಲ್ಲಿ ನಾವು ಹೋಗ್ಬೋದು. ಯಾಕಂದರೆ ನಾವು ಮಧ್ಯ ನಿಲ್ಲಿಸಿ ಅಡುಗೆ ಕೂಡ ಮಾಡಿದ್ವಲ್ಲ, ಅಲ್ಲೂ ಟೈಮ್ ಹಿಡಿಯುತ್ತೆ. ಅದೆಲ್ಲ ನಾವೆಲ್ಲ ಕ್ಲಾರಿಫಿಕೇಷನ್ ಮಾಡಿ ಕರೆಕ್ಟಾಗಿ ಕನ್ಯಾಕುಮಾರಿಗೆ ಬಂದು, ಏನು ನಾವು ಒಂದು ಪಾರ್ಕಿಂಗ್ ಮಾಡಿ ಒಂದು 10 ನಿಮಿಷ ನಡ್ಕೊಂಡು ಬಂದ್ವಿ. ಆ 10 ನಿಮಿಷದಲ್ಲಿ ನಾವು ಬಂದು ಒಂದು 2-3 ನಿಮಿಷನೂ ಆಗಲಿಲ್ಲ ಅಷ್ಟೇ. 2-3 ನಿಮಿಷದಲ್ಲಿ ಸನ್ರೈಸ್ ಸ್ಟಾರ್ಟ್ ಆಯಿತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನನಗಂತೂ ಮುಂದ್ಗಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದೆ ನನಗೆ ಗೊತ್ತಿಲ್ಲ. ಅಲ್ಲಿ ಮುಂದ್ಗಡೆ ನೋಡೋಕ್ಕೆ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಮತ್ತು ತುಂಬ ಜನನೂ ಸೇರಿದ್ದಾರೆ, ಜನನೂ ತುಂಬ ಜನ ಇದ್ದಾರೆ. ಇದು ನಾನು 2ನೇ ಸಲ ನೋಡ್ತಿರೋದು. ಫಸ್ಟು ಒಂದು 6-7 ವರ್ಷ ಹಿಂದೆ ಬಂದಿದೆ, ಆಗ ನಾನು ಬುಲೆಟಲ್ಲಿ ಬಂದಿದ್ದೆ, ಬೈಕಲ್ಲಿ ಬಂದಿದ್ದೆ. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ನಾನು ಕನ್ಯಾಕುಮಾರಿಗೆ ವಿಸಿಟ್ ಮಾಡಿರೋದು. ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರೂಮಿಗೆ ಬಂದಾಯಿತು. ಮೊದಲು ರೂಮಿಗೆ ಬಂದ ತಕ್ಷಣ ಮಲ್ಲಿಗೆ ಹೋಗ್ಬೇಕು ಅಂತಿದೆ. ರೂಮ್ ತೋರಿಸಿದ್ದು ನೋಡಿ ಯಾವ ಥರ ಇದೆ ಅಂತ. ಫಸ್ಟ್ ಎಂಟ್ರಿಯಲ್ಲೇ ವಾಶ್ರೂಮ್ ಇದೆ, ಸ್ನಾನ ಮಾಡೋದು ವಾಶ್ರೂಮು. ಈ ಸ್ಲೀಪರ್ ಏನಾದರೂ ಇಲ್ಲಿ ಇಟ್ಕೊಳ್ಳೋಕ್ಕೆ ಲೆಗ್ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ರೂಮಲ್ಲಿ ಇಬ್ಬರು, 2 ರೂಮ್ ತೊಗೊಂಡಿದ್ದೀವಿ. ಒಂದು ರೂಮಲ್ಲಿ ಇಬ್ಬರು, ನಾವು 4 ಜನ ಇದ್ದೀವಲ್ಲ ಅದಕ್ಕಿಬ್ಬರು. ಕೂತ್ಕೊಳ್ಳೋಕೆ ಸೋಫಾನು ಕೊಟ್ಟಿದ್ದಾರೆ. ಸೋಫಾ, ಇಲ್ಲೇನಾದರೂ ಟಿ ವಿ ಮಾಡ್ಕೊಂಡು ಏನಾದರೂ ತಿನ್ನೋಕ್ಕೆ ಟಿ ವಿ. ಇಲ್ಲೇನು ಬೇನೇ ಇಲ್ಲ, ಈ ಥರ ಇದೆ. ಸಣ್ಣದಾಗಿದೆ, ಚೆನ್ನಾಗೇ ಇದೆ. ನಾವು ಮೊದಲೇ ಬರುವಾಗಲೇ ಬುಕ್ ಮಾಡ್ಕೊಂಡಿದ್ವಿ. ಈಗ ಕನ್ಯಾಕುಮಾರಿಗೆ ಬಂದು ಎಲ್ಲಿ ಹುಡ್ಕಾಡಬೇಕು ಅಂತ, ಸುಮ್ಮನೆ ಹುಡ್ಕಾಡೋದು ಬೇಡ ಅಂತ ಬುಕ್ ಮಾಡಿದ್ವಿ. ಆದರೆ ಇವರು ಚೆಕ್-ಇನ್ ಕೊಡಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ರು. ಯಾಕಂದರೆ 12 ಗಂಟೆಗೆ ಚೆಕ್-ಇನ್ ಇರೋದು, 12 ಗಂಟೆಗೆ ಚೆಕ್-ಇನ್ ಆಗಲೇ ಬನ್ನಿ ಅಂದರು. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಬಿಟ್ಟರು. ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಯಾರು ಬಿಡ್ತಾರಲ್ಲ. ಈಗ ನಾವು ಆ ಥರ ಸಿಚುವೇಷನಲ್ಲಿ ಇಲ್ಲ. ಹೊರಗಡೆ ನಾವು ಈಗ 8 ಗಂಟೆ, ಈಗ ಇನ್ನೂ ಒಂದು 2-3 ಗಂಟೆ ಟೈಮ್ ಕಲಿಯೋಷ್ಟು ತಾಳ್ಮೆ ನಮಗಿಲ್ಲ ಈಗ. ಯಾಕಂದರೆ ನಾವು ತುಂಬ ಟೈರ್ಡ್ ಆಗಿಬಿಡ್ತೀವಿ. ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈಗ ಮೊದಲು ಬಂದು ಮಲ್ಕೋಬೇಕು. ಈಗ ಮಲ್ಕೊಂಡು